ದಕ್ಷಿಣ ಕೊರಿಯಾದಲ್ಲಿ ನಡೆದ ರೋಲರ್ ಸ್ಕೇಟಿಂಗ್ 20ನೇ ಏಷ್ಯನ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಏಷ್ಯನ್ ರೋಲರ್ ಸ್ಕೇಟಿಂಗ್ ಹಾಕಿಯಲ್ಲಿ ಭಾರತ ಗೆದ್ದಿದೆ. ರೋಲಿಂಗ್ ಸ್ಕೇಟಿಂಗ್ನಲ್ಲಿ ಕನ್ನಡಿಗರಿಗೆ ಬೆಳ್ಳಿ ಮತ್ತು ಕಂಚಿನ ಪದಕ ದೊರೆತಿದೆ. ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ 6 ಮಂದಿಗೆ ಪದಕ ಲಭ್ಯ ಆಗಿದೆ. ಪದಕ ಗೆದ್ದು ಬೆಂಗಳೂರಿಗೆ ಕನ್ನಡಿಗರು ವಾಪಸ್ ಆಗಿದ್ದಾರೆ. ವಿದೇಶದಲ್ಲಿ ಪದಕ ಗೆದ್ದು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಕನ್ನಡಿಗರು. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ತವರಿಗೆ ಬಂದ ಕ್ರೀಡಾಪಟುಗಳಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಲಾಗಿದೆ. ಪೋಷಕರು ಮತ್ತು ಅಭಿಮಾನಿಗಳಿಂದ ಸ್ವಾಗತವನ್ನ ಕೋರಲಾಗಿದೆ. ಭಾರತ ತಂಡದೊಂದಿಗೆ ಪ್ರತಿನಿಧಿಸಿದ್ದಂತಹ 6 ಕನ್ನಡಿಗರು ಇದೀಗ ಬೆಂಗಳೂರಿಗೆ ಬಂದಿದ್ದಾರೆ. ಅವರಿಗೆ ಏರ್ಪೋರ್ಟ್ನಲ್ಲಿ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳಿಂದ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದಂತಹ ಪದಕ ಗೆದ್ದು ಬಂದ ಕ್ರೀಡಾಪಟುಗಳು ಅವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಲಾಗಿದೆ. ಪೋಷಕರು ಮತ್ತು ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಅವರಿಗೆ ದೊರೆತಿದೆ. ಭಾರತ ತಂಡದೊಂದಿಗೆ ಪ್ರತಿನಿಧಿಸಿದಂತಹ 6 ಮಂದಿ ಕನ್ನಡಿಗರು ಅವರಿಗೆ ಇದೀಗ ಅದ್ದೂರಿಯಾದಂತಹ ಸ್ವಾಗತ ಲಭ್ಯ ಆಗಿದೆ. ಸೊ ನಾನು ಬೆಂಗಳೂರು ಗ್ರಾಮಾಂತರ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಹಾಗೂ ಪಟೇಲ್ ರಾಮಯ್ಯ ರಿಂಕಿನ ಕೋಆರ್ಡಿನೇಟರ್ ಆಗಿದ್ದೀನಿ. ಈ ಸಂತೋಷದ ವಿಚಾರ ಹೇಳಬೇಕಂತಂದರೆ ಈ 6 ಜನ ಮಕ್ಕಳು ನನ್ನ ಒಂದು ಕ್ಲಬ್ಬಲ್ಲಿ ನನ್ನ ಅಕಾಡೆಮಿನಲ್ಲಿ ಪ್ರಾಕ್ಟೀಸ್ ಮಾಡಿ ಸತತವಾಗಿ 10 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಚೀವ್ಮೆಂಟ್ ತಂದುಕೊಟ್ಟಿದ್ದಾರೆ. ಐ ಪ್ರೌಡ್ ಪ್ರಾಕ್ಟೀಸ್. ಈ ಥರದ ಒಂದು ಮಕ್ಕಳು ನನಗೆ ಇರೋದು ತುಂಬ ಸಂತೋಷ ಆಗ್ತಿದೆ. ಅದರಲ್ಲೂ ಮಕ್ಕಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಇದು ಭಾರತದ ಕನಸಾಗಿತ್ತು. ಇಷ್ಟು ವರ್ಷದಲ್ಲಿ ಈ ಥರ ಒಂದು ಸಿಲ್ವರ್ ಮೆಡಲ್ ಸಿಕ್ಕಿರೋದು ಇದು ಪ್ರಥಮ ಬಾರಿ. ಇದು ನಮ್ಮ ಸ್ಕೇಟಿಂಗ್ ರಂಗಕ್ಕೆ, ಹಾಕಿ ರಂಗಕ್ಕೆ ಇದು ಅತ್ಯುತ್ತಮವಾದ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಹೋಪ್ ಇತ್ತು ಪದಕ ಗೆಲ್ತೀವಿ ಅಂತ? ಈ ಸಲ ನಮಗೆ ಅದು ಜಾಸ್ತಿ ಕಾಂಪಿಟೇಷನ್ಸ್ ಇತ್ತು. ಇದು ಏಳನೇ ವರ್ಷ ಆಗಿತ್ತು. ಆದಮೇಲೆ ಇಂಡಿಯಾ ಟೀಮ್ ನಾವು ಗೆದ್ದಿರೋದು ಬಾಯ್ಸ್, ಜೂನಿಯರ್ ಬಾಯ್ಸ್. ನಂಗೆ ತುಂಬ ಖುಷಿ ಆಗ್ತಿದೆ ಗೆದ್ದಿರೋದಕ್ಕೆ. ಮತ್ತೆ ಮುಂದೆ ಯಾವ ಥರ ಇದು ಮಾಡಬೇಕು? ಮುಂದೆ ಇನ್ನೂ ಸಿಲ್ವರ್, ಗೋಲ್ಡ್ ಆ ಥರ ಟ್ರೈ ಮಾಡಬೇಕು ಅಂತಿದೆ. ನಿಮ್ಮ ಕೋಚಿಂಗ್ ಸಂಬಂಧಪಟ್ಟಾಗ ಏನು ಹೇಳ್ತೀರಾ? ಜೊತೆಗೆ ನೀವು ಇಟ್ಲಿಯಿಂದ ಕೋಚ್ ಬಂದಿದ್ರು ನಮಗೆ ಕ್ಯಾಂಪ್ ಇತ್ತು. 2 ಬಾರಿ ನೀವು ಕ್ಯಾಪ್ಟನ್ಶಿಪ್ ಆಗಿದ್ರಿ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಪಂದ್ಯ? ಜೊತೆಗೆ ಗೆದ್ದಿರೋದಕ್ಕೆ ಯಾವ ರೀತಿ ಖುಷಿ ಆಗ್ತಾ ಇದೆ? ನನ್ನ ಹೆಸರು ಚಾರಿ ಅಂತ. ನಾನು ಈ ವರ್ಷದ ವೈಸ್ ಕ್ಯಾಪ್ಟನ್ ಸೀನಿಯರ್ ಟೀಮ್ಗೆ. ಮತ್ತು ಈ ವರ್ಷ ಸ್ವಲ್ಪ ಕಷ್ಟ ಇತ್ತು. ಮೋರ್ ದೆನ್ 6 ಟೀಮ್ಸ್